ಸೆಲ್ಫಿ ಆಗಿರ್ಬೋದು, ಇಲ್ಲ ಫ್ರಂಟ್ ಕ್ಯಾಮ್ರಾ ಆಗಿರ್ಬೋದು, ನಿಮಗೆ ಒಂಥರ ಒಳ್ಳೆ ಬ್ರೈಟ್ನೆಸ್ ಇರುತ್ತೆ. ಅದಕ್ಕೆ ನಾನು ಸಜೆಸ್ಟ್ ಮಾಡೋದು ಇದನ್ನ ಸೆಕೆಂಡೇ ಪರಿಹಾರ ನಿಮಗೆ. ಮತ್ತೆ ನಿಮಗೆ ಮೂರನೇ ಪರಿಹಾರ ಏನು ಅಂದರೆ, ಇದರಲ್ಲಿ ನಿಮಗೆ ಒಂಥರ ಈ ಟೈಟಾನಿಯಂ ಬಾಡಿ ಅನ್ನೋದು ನಿಮಗೆ ಮೊದಲು ಆ್ಯಪಲ್ಲಲ್ಲೇ ಬಂದಿತ್ತು. ಯಾಕಂದರೆ ನಿಮಗೆ ಆ್ಯಪಲ್ ಫೋನು ದಿವಾಲಿ ಟೈಮಲ್ಲಿ ನಿಮಗೆ ಇದು ಪ್ರಾಡಕ್ಟು ಎಲ್ಲ ಇದು ಪ್ರೊಡಕ್ಷನ್ ಆಗಿತ್ತೆ. ಈ ಕ್ಯಾಲಿಫೋರ್ನಿಯಾ ಅಮೇರಿಕಾ ದೇಶದಲ್ಲಿ ಇದು ಒಂದು ಸ್ಟೇಟ್. ಅದರಲ್ಲಿ ನಿಮಗೆ ಈ ಬ್ರ್ಯಾಂಡ್ ಪ್ರೊಡಕ್ಷನ್ ಆಗುತ್ತೆ. ಅದರಲ್ಲಿ ನಿಮಗೆ ಮೊದಲು 15 ಐಫೋನ್ ಬರುತ್ತೆ, ಮತ್ತು 15 ಪ್ಲಸ್ ಬರುತ್ತೆ, 15 ಪ್ರೋ ಬರುತ್ತೆ, 15 ಪ್ರೋ ಮ್ಯಾಕ್ಸ್ ಬರುತ್ತೆ. ನಿಮಗೆ ಈ 4 ಸೀರೀಸಲ್ಲೂ ಟೈಟಾನಿಯಂ ಇಟ್ಟು, ನಿಮಗೂ ಹಂಗೆ ಗೊತ್ತಿದೆ, ಮೊದಲು ಈ ಆ್ಯಪಲ್ ಕಂಪ್ನಿ ಬ್ರ್ಯಾಂಡ್ ಅಲ್ಲೇ ಟೈಟಾನಿಯಂ ಬಂದಿತ್ತು. ಆದರೆ ಈ ಟೈಟಾನಿಯಂನ ಈ ಸ್ಯಾಮ್ಸಂಗ್ ಬ್ರ್ಯಾಂಡು ಇನ್ನೂ ಹೈ ಕ್ವಾಲಿಟಿಗೆ ತೊಗೊಂಡೋಗಿದೆ. ಹೇಗೆ ಅಂದರೆ ಈ ಟೈಟಾನಿಯಮ್ಮು ಜೊತೆಗೆ ಗ್ಲಾಸ್ ಫಿನಿಶಿಂಗು ಇದೇ ಸ್ಯಾಮ್ಸಂಗ್ನ ಒಂಥರ ಎತ್ತರಕ್ಕೆ ತೊಗೊಂಡೋಗಿದೆ ಅದ್ರ ಬಾಡಿ ವಿಚಾರಗಳಲ್ಲಿ. ಅಂದರೆ ನಿಮಗೆ ಈ ಶೇಪಲ್ಲಿ ಸ್ಕ್ವೇರ್ ಶೇಪು, ಅಂದರೆ ಒಂಥರ ಪಾಯಿಂಟಿ ಎಡ್ಜಸ್ಸು, ಇದೆಲ್ಲ ನಿಮಗೆ ಲುಕ್ಕಿದ್ರೆ ಒಂದು ಫೋನ್ಗೆ ಒಂಥರ ಚೆನ್ನಾಗಿ ಕಾಣುತ್ತೆ. ಅದು ನಿಮಗೆ ಮೊಬೈಲ್ ಕೇಸಲ್ಲಿ ಇರುತ್ತೆ, ಆದರೆ ಇದು ನಿಜವಾದ ಫೋನಲ್ಲೇ ಇರುತ್ತೆ. ಅದಕ್ಕೆ ಇದು ನಿಮಗೆ ಮೂರನೇ ಪರಿಹಾರ ಈ ಫೋನನ್ನೇ ಬೈ ಮಾಡೋಕ್ಕೆ. ಓಕೆ, ಇದೆಲ್ಲರಿಗೂ ಇಷ್ಟ ಆಗಿರ್ಬೋದು ಅಂತ ಭಾವಿಸ್ತೀನಿ. ಮತ್ತು ಇದು ನನ್ನ ಫಸ್ಟ್ ಟೈಮ್ ಕನ್ನಡದಲ್ಲಿ ಮಾತಾಡುತ್ತಿರುವುದು. ಯಾವಾಗಲೂ ನಾನು ಇಂಗ್ಲೀಷಲ್ಲಿ ಮಾತಾಡ್ತಾ ಇದ್ದೆ, ಮತ್ತು ಇವತ್ತು ತುಂಬ ಫ್ರೀ ಆಗಿದ್ದೀನಿ ನಿಮ್ಮ ಜೊತೆ, ಅದಕ್ಕೆ ಕನ್ನಡದಲ್ಲಿ ಆರಾಮಾಗಿ ಮಾತಾಡ್ತಾ ಇದ್ದೀನಿ. ನಿಮ್ಗೆ ಇದು ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸುತ್ತಿದ್ದೇನೆ. ನಮಸ್ಕಾರ.